ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೀಡಂ ಟಿವಿಯ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶಕುಂತಲಾ. ನಿನ್ನಿನ ಒಂದು ಎಪಿಸೋಡ್ನಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಬಗ್ಗೆ, ಪವಾಡಗಳ ಬಗ್ಗೆ ಹಾಗೂ ಮಂತ್ರಾಲಯದಲ್ಲಿ ರಾಘವೇಂದ್ರ ರಾಯರು ಯಾವ ರೀತಿಯಾಗಿ ನೆಲೆಸಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತಿನ ಎಪಿಸೋಡಲ್ಲೂ ಕೂಡ ಶ್ರೀ ರಾಘವೇಂದ್ರ ರಾಯರ ಒಂದು ಮಹಿಮೆ, ಪವಾಡಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಎಂದಿನಂತೆ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಭಕ್ತಿ ಆಗಿರುವಂತಹ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗುರುಮಾತಾ, ನಮಸ್ಕಾರ. ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಯ ಅನುಗ್ರಹ, ಆಶೀರ್ವಾದ, ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭವಾಗಲಿ. ಅದೇ ರೀತಿ ಏನು ಅಂತಂದರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೇನೇನೆಲ್ಲ ಸಂತೋಷವಾಗಿ ಖುಷಿಯಿಂದ ಏನೇನೆಲ್ಲ ಹಬ್ಬ ಮಾಡ್ತಾ ಇದ್ದೀವಿ, ಅದೇ ರೀತಿ ನಮ್ಮೆಲ್ರಿಗೂ ಇರೋಂಥ ಖುಷಿ ಎಲ್ಲರ ಹತ್ರನೂ ಸ್ವಲ್ಪ ಹಂಚ್ಕೊಳ್ಳೋಣ. ಅದೇ ರೀತಿ ರಾಯರಿಗೆ ಏನೆಲ್ಲ ಇವತ್ತಿನ ದಿವಸದಿಂದ ಏನೆಲ್ಲ ಮಾಡ್ತಾ ಇದ್ದಾರೆ, 7 ದಿನದಿಂದ ಸಪ್ತೋತ್ಸವ ಅಂತ ರಾಯರಿಗೆ, ಗುರುರಾಯರಿಗೆ ಮಾಡ್ತಾ ಇದ್ದಾರೆ. ಆರಾಧನೆ ಮಹೋತ್ಸವ ಅದು ಯಾವ ರೀತಿ ಎಲ್ಲ ಜರುಗ್ತಾ ಇದೆ ಅನ್ನೋಂಥದ್ದು ಸಹ ಖಂಡಿತವಾಗ್ಲೂ ನಾವು ತಿಳ್ಕೊಳ್ಳೋಣ. ನೋಡಿ, ರಾಘವೇಂದ್ರ ಸ್ವಾಮಿ ಪ್ರೋಗ್ರಾಮ್ ಮಾಡ್ತಾ ಇರೋದೇ ಖಂಡಿತವಾಗ್ಲೂ ರಾಘವೇಂದ್ರ ಸ್ವಾಮಿಯಿಂದ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನೇ. ತುಂಬ ಕಷ್ಟದಲ್ಲಿ ಬಳಲ್ತಾ ಇದ್ದಾರೆ, ಅದೆಲ್ಲನೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟೇ ಈ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರೋದು. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿ ಭಕ್ತರುಗಳು ಯಾರೇ ಆಗಿರಲಿ, ಖಂಡಿತವಾಗ್ಲೂ ಒಳ್ಳೇದು ಮಾಡಿ, ಅನ್ನದಾನ ಮಾಡಿ, ಅದೇ ರೀತಿ ಅವ್ರಿಗೆ ಭಕ್ತರಾಗಬೇಕು ಅಂತ ಅಂದರೆ ಯಾವುದು ತ್ಯಾಗ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಪೂಜೆ ಮಾಡಿ ನಿಷ್ಠೆಯಿಂದ ಇರಿ. ಖಂಡಿತ ರಾಘವೇಂದ್ರ ಸ್ವಾಮಿಗೆ ಆರಾಧನೆಗೆ ಹೋಗ್ತಾ ಇರೋಂಥ ಭಕ್ತರು ಅನ್ನದಾನ ಮಾಡಿ. ಯಾಕೆ ಅಂತ ಅಂದರೆ ಅದಕ್ಕಿಂತ ಮಿಂಚಿದ್ದು ದಾನ ಯಾವುದೂ ಇಲ್ಲ, ಪ್ರಾಣದಾನ ಮಾಡಿದಷ್ಟೇ ಆಗುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿರೋ ಅಂಥವರು ಖಂಡಿತವಾಗ್ಲೂ ಯಾರಿಗಾದರೂ ಏನಾದರೂ ಹೆಲ್ಪ್ ಬೇಕು ಅಂದರೆ ಮಾಡ್ದಿರ ಇರಬೇಡಿ, ಖಂಡಿತವಾಗ್ಲೂ ಮಾಡಿ. ಅಲ್ಲಿರೋಂಥ ಗ್ರಾಮದಲ್ಲಿ ಇರೋಂಥವ್ರು ಸಹ ಏನು ಬೇಕಾದರೂ ಹೆಲ್ಪ್ ಕೇಳಿದ್ರೂ ಮಾಡ್ತಾರೆ. ಅಂಥ ಜಾಗದಲ್ಲಿ ರಾಯರು ಬಂದು ಸ್ವತಂತ್ರವಾಗಿ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಆ ಸ್ವಾಮಿ ಅಲ್ಲಿ ಕೂತಿರೋದ್ರಿಂದ ನಾವು ಅವರಿಂದ ಏನೇನೆಲ್ಲ ನಮ್ಗೆ ಆಗಬೇಕಾಗಿರೋದೋ ಅದೆಲ್ಲನೂ ನಾವು ಪಡ್ಕೋಬೋದು. ಖಂಡಿತವಾಗ್ಲೂ ಹೋಗ್ತಾ ಮಾತಾಡೋಣ. ಖಂಡಿತವಾಗ್ಲೂ ಅದೇ ರೀತಿ ಗುರುರಾಯರ ಅನುಗ್ರಹದಿಂದ, ಆಶೀರ್ವಾದದಿಂದ ಇವತ್ತು ಒಂದೆರಡು ನಮಗೆ ಗೊತ್ತಿದ್ದು ಪ್ರಾಣಗಳು ಎಲ್ಲ ಪಕ್ಷಿ ಹಾರಿ ಹೋಗಿದೆ. ಅವರ ಆತ್ಮ ಶಾಂತಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಮ್ಮನೆ ಹತ್ರ ಇರೋಂಥವ್ರೇ ಒಬ್ಬರು ಅಮ್ಮ ತೀರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಗುರುರಾಯರ ಪಾದಕ್ಕೆ ಹೋಗಿ ಸೇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣಂ. ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು, ಗುರುಮಾತಾ ಅವ್ರ ಜೊತೆ ಮಾತಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿದರೆ ಲೈವಲ್ಲಿ ಕೂಡ ಗುರುಮಾತಾ ಅವ್ರ ಜೊತೆ ಮಾತಾಡ್ಬೋದು. ಇಲ್ಲ ನಾವು ನೇರವಾಗಿಯೇ ಭೇಟಿ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅವ್ರನ್ನ ನೇರವಾಗಿಯೂ ಕೂಡ ಭೇಟಿ ಮಾಡ್ಬೋದು. ಇವಾಗ ಮೊದಲಿಗೆ ನಾವು ಶ್ರೀ ಗುರು ರಾಘವೇಂದ್ರ ರಾಯರನ್ನ ತುಂಬಾ ಆರಾಧಿಸ್ತೀವಿ. ತುಂಬಾ ಜನ ಮಂತ್ರಾಲಯಕ್ಕೆಲ್ಲ ಹೋಗ್ತಾ ಇರ್ತಾರೆ, ರಾಯರನ್ನ ಒಂದು ಇದರಿಂದ ಆರಾಧಿಸ್ತಿರ್ತಾರೆ. ಏನೇ ಕಷ್ಟ ಬಂದರೂ ಕೂಡ ತಟ್ಟಂತ ಮನಸ್ಸಲ್ಲಿ ನೆನೆಸ್ಕೊಳ್ಳೋದೇ ರಾಯರನ್ನ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅಂದ್ರೆ ತುಳಸಿ ದೇವಿಗೆ ಹೋಲಿಸ್ತಾರೆ. ಈ ತುಳಸಿ ದೇವಿಗೂ ಮತ್ತು ಶ್ರೀ ಗುರು ರಾಘವೇಂದ್ರ ರಾಯರಿಗೂ ಏನು ಅಂತಂತಹ ಒಂದು ನಂಟಿದೆ ಅನ್ನೋದನ್ನ ತಿಳಿಸ್ಕೊಡಿ ಇವತ್ತಿನ. ಖಂಡಿತ. ನೋಡಿ, ರಾಯರಿಗೆ ತುಳಸಿಗೆ ಬೇಕಾದಷ್ಟು, ತುಳಸಿಗೂ ಅದಕ್ಕೆ ಇವಾಗ ಮೃತ್ತಿಕೆ ಬರ್ತಾ ಇರೋದೇ ತುಳಸಿಯಿಂದನೇ. ಗುರುರಾಯರು ಒಂದು ಅವತಾರದಲ್ಲಿ ಅವ್ರು ಬಂದಂಥ ಟೈಮಲ್ಲಿ, ಪ್ರಪಂಚಕ್ಕೆ ಬಂದಂಥ ಟೈಮಲ್ಲಿ ಮುಕುಂದ ಅನ್ನೋ ಹುಡುಗನಿಗೂ ಸಹ ಆ ತುಳಸಿ ಗಿಡ ಇದ್ದಂಥ ಸ್ಥಳದಲ್ಲೇ ಒಂದು ಮಣ್ಣನ್ನು ಕೈಲೇ ಕೊಟ್ಟು ಕಳಿಸ್ತಾರೆ. ಆ ಮಣ್ಣನ್ನು ತಗೊಂಡೋಗಿ ಮುಕುಂದ ಅನ್ನೋ ಹುಡುಗನ ಕೈಲೇ ಕೊಡುವಾಗ ಆ ಹುಡುಗ ಏನು ಮಾಡ್ತಾನೆ, ತನ್ನ ಸೊಂಟದಲ್ಲಿ ಕಟ್ಕೊಂಡಿರ್ತಾನೆ, ದೋತಿಲಿ ಕಟ್ಕೊಂಡಿರುವಂಥ ಸಮಯದಲ್ಲಿ ಒಂದು ಜಾಗದಲ್ಲಿ ಒಂದು ಹೆಣ್ಮಗಿಗೆ ಜನ್ಮ ನೀಡ್ತಾ ಇರ್ತಾಳೆ ಮಗುಗೆ. ಆ ಸಂದರ್ಭದಲ್ಲಿ ಆ ಮೃತ್ತಿಕೆ ಒಂದು ಹೊರಗಡೆ ಮನೆಯಿಂದ ಹೊರಭಾಗದಲ್ಲಿ ಕೂತಿರೋ ಅಂಥ ಜಗ್ತಿ ಮೇಲೆ ಮಲಗಿರ್ತಾರೆ ಮುಕುಂದ ಅನ್ನೋರು. ಆಗ ಮಲಗಿರೋ ಅಂಥ ಟೈಮಲ್ಲಿ ಆ ತಾಯಿಗೆ ಡೆಲಿವರಿ ಆಗ್ತಾ ಇರುತ್ತೆ ಮಗು. 7 ಜನ ಮಕ್ಕಳನ್ನ ಅವನು ಕಂಟಕ ಬಂದು ರಾಕ್ಷಸಿ ಎಲ್ಲನೂ ಧ್ವಂಸ ಮಾಡ್ತಾ ಇರ್ತಾನೆ, ಹಾವಿ ತೊಗೊಂಡ್ಬಿಡ್ತಾನೆ. ಆಗ ಆ ಮಗು ಮಾತ್ರ ಉಳ್ಕೋಬೇಕು ಅಂತ ತಾಯಿ ತಂದೆಗೆ ಎಷ್ಟೋ ಆಸೆ ಇರುತ್ತೆ. ಆ ಟೈಮಲ್ಲಿ
ಆ ಮೃತ್ತಿಕೆ ಬಂದು ಆ ರಾಕ್ಷಸಿನ ಆ ಮಗುನ ಆಹುತಿ ತಗೊಳ್ಳೋದಕ್ಕೆ ಬಿಡೋದೇ ಇಲ್ಲ, ಕಾಪಾಡ್ತಾರೆ. ಹಾಗಾಗಿ ಬೇಕಾದಷ್ಟಿದೆ. ಅದೇ ಸ್ಥಳದಲ್ಲಿ ಒಂದಿಡೀ ಮಣ್ಣು ಕೊಟ್ಟಂಥ ಸ್ಥಳದಲ್ಲೇ ಎಲ್ಲ ತುಳಸಿ ಮಠ ಮಾಡಿದ್ದಾರೆ. ತುಳಸಿ ಮಠ ಅಂತ ಹೇಳ್ತೀವಿ. ಅದಕ್ಕೆಲ್ಲ ತುಳಸಿ ಗಿಡನ ಹಾಕಿ ಆ ಜಾಗ ಯಾರು ತುಳಿದ ಹಾಗೆ ಅದನ್ನು ಕಾಪಾಡ್ತಾ ಬರ್ತಾ ಇದ್ದಾರೆ ಮಂತ್ರಾಲಯದಲ್ಲಿ ಈಗಲೂ ಸಹ. ಆ ಜಾಗದಿಂದ ತೆಗೆಯೋಂಥ ಮೃತ್ತಿಕೆನೆ ಆ ಭಗವಂತನ ಗುರುರಾಯರಲ್ಲಿ ಆಷಾಢದಲ್ಲಿ ಪೌರ್ಣಮಿ ದಿವಸ ಅದನ್ನು ಆ ಮೃತ್ತಿಕೆನ ತೆಗೆದು ಗುರುರಾಯರ ಬೃಂದಾವನದ ಮೇಲೆ ಇಟ್ಬಿಡ್ತಾರೆ. ಇಟ್ಬಿಟ್ಟು ದಿನನಿತ್ಯ ಭಗವಂತನಿಗೆ ಪೂಜೆ ಮಾಡ್ತಾ 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 ಆ ಮೃತ್ತಿಕೆಗೆ ಶಕ್ತಿ ಬರುತ್ತೆ. ಆ ಸ್ವಾಮೀಜಿ ಗುರುಗಳು ಅದಕ್ಕೆ ಏನೇನು ಬೇಕೋ ಮಂತ್ರ ಎಲ್ಲ ಹಾಕಿ ಅದಕ್ಕೆ ಶಕ್ತಿ ಕೊಡ್ತಾರೆ. ಕೊಟ್ಟು ಅದನ್ನು ಇಟ್ಟಿದಂಥ ಮೃತ್ತಿಕೆನೇ ತಂದು ಇವಾಗ ಅಲ್ಲಲ್ಲೇ ಮೃತ್ತಿಕಾ ಬೃಂದಾವನ ಹಾಕ್ತಾ ಇರೋದಕ್ಕೆ ಕಾರಣ. ಯಾಕೆ ಅಂತ ಅಂದರೆ ಅಷ್ಟು ಆ ಮಣ್ಣಲ್ಲಿ ಇರೋ ಅಂಥ ಆ ಮೃತ್ತಿಕೆ ಮಣ್ಣು ಅಂತ ಹೇಳ್ತೀವಿ ನಾವು. ಆ ಮೃತ್ತಿಕೆನ ಇರೋ ಅಂಥದ್ದು ಮೃತ್ಯುನೂ ಸಹ ತಡೆಯುತ್ತೆ. ನೋಡಿ, ಸ್ವಲ್ಪ ನಾವೆಲ್ಲಾದರೂ ಹೋಗಬೇಕು, ನಮ್ಮ ಮನಸ್ಸಲ್ಲಿ ಭಯ ಇದೆ, ಈ ಥರ ಏನಾದರೂ ಇತ್ತು ಅಂದರೆ ಆ ಮೃತ್ತಿಕೆನ ಸ್ವಲ್ಪ ನಮ್ಮ ದೇಹದಲ್ಲಿ ಇಟ್ಕೊಂಡ್ರೆ ಏನೇ ಬಂದ್ರೂ ಸಹ ತಡೆಯುತ್ತೆ. ಕಾರಣ ಏನು ಅಂತ ಅಂದರೆ ಆ ಮೃತ್ಯುನ ತಡೆದಿದ್ದಂಥ ಆ ರಾಕ್ಷಸನ್ನೇ ಭಸ್ಮ ಮಾಡಾಯಿತು. ಯಾಕೆಂದರೆ ಒಂದು ಸ್ವಲ್ಪ ಮೃತ್ತಿಕೆ ತಗೊಂಡು ಒಂದು ಸ್ವಲ್ಪ ಧೂಳ್ತಾನೆ ಹಿಂಗೆ ತಿರುಗಿಸ್ತಾರೆ, ಆಗಿದ ತಕ್ಷಣ ಭಸ್ಮ ಆಗಿಬಿಡ್ತಾನೆ ಆ ರಾಕ್ಷಸ. ಕಾರಣ ಏನು ಅಂತ ಅಂದರೆ ರಾಯರ ಕೈಲಿಂದ ತಗೊಂಡಿದ್ದಂಥ ಮೃತ್ತಿಕೆ ಎಷ್ಟು ಶ್ರೇಷ್ಠ ಅನ್ನೋ ಅಂಥದ್ದು. ಆ ಜಾಗದಲ್ಲೇ ಬರಹಂಥ ತುಳಸಿನ ರಾಯರಿಗೆ ದಿನನಿತ್ಯ ಅರ್ಚನೆಗೆ ಹೋಗುತ್ತೆ. ಆ ದಿನನಿತ್ಯ ಅರ್ಚನೆಗೆ ಹೋಗುತ್ತೆ. ನೋಡಿ, ಇವತ್ತು ಲಕ್ಷ್ಮೀ ಪೂಜೆ ಅಂದರೆ ಲಕ್ಷ್ಮಿಗೆ ಪತಿ ಯಾರು? ವಿಷ್ಣು ಭಗವಂತ, ಕೃಷ್ಣ. ಹಾಗಾಗಿ ಅವ್ರಿಗೆ ತುಳಸಿ ಖಂಡಿತ ವಿಶೇಷತೆ. ಇವತ್ತು ತುಳಸಿ ಲಕ್ಷ್ಮಿಗೂ ಸಹ ತುಳಸಿಲೆ ಅರ್ಚನೆ ಮಾಡ್ತಾರೆ, ತುಳಸಿಲೆ ಮಾಲೆ ಸಹ ಕಟ್ಟಿ ಹಾಕ್ತಾರೆ. ಕಾರಣ ಏನು ಅಂತ ಅಂದರೆ ವಿಷ್ಣುವಿನ ಆ ಧರ್ಮಪತ್ನಿ ಆಗಿದ್ದಂಥ ತಾಯಿ ಮಹಾಲಕ್ಷ್ಮಿ ಎಲ್ರಿಗೂ ಸರಿ ಆ ವಿಷ್ಣು ದಳದಲ್ಲಿ ಒಂದು ತುಳಸಿಲಿ ಇರೋಂಥ ಒಂದು ದಳನೂ ಸಹ ಕೃಷ್ಣನಿಗೆ ಹೋಲಿಕೆನೇ ಮಾಡ್ತಾರೆ. ಕಾರಣ ಏನು ಅಂತ ಅಂದರೆ ಅಷ್ಟು ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ತುಳಸಿಲೆ ಅರ್ಚನೆ ಮಾಡಿಸಿದ್ರೆ. ಆ ತುಳಸಿಗೆ ಪ್ರೇರಣೆ ಏನು ಅಂತ ಅಂದರೆ ವೈಕುಂಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿನೂ ಸಹ ಏಕಾದಶಿಗೂ ವೈಕುಂಠಕ್ಕೂ ತುಳಸಿಗೂ ಸಹ ಒಂದು ಬಂಧ ಇದೆ. ಏನು ಅಂತ ಅಂದರೆ ಇದನ್ನ ಕಂಟಿನ್ಯೂ ಮಾಡೋಣ. ಒಬ್ರು ಕಾಲರ್ ಇದ್ದಾರೆ, ಜಯಂತಿ ಅಂತೇಳಿ ಬೆಂಗಳೂರಿಂದ, ಮಾತಾಡೋಣ. ಓಕೆ. ಹಲೋ ಹಲೋ, ನಮಸ್ತೆ ಅಮ್ಮ. ಹಲೋ ಮೇಡಮ್. ನಮಸ್ಕಾರ ಮೇಡಮ್. ಮಾತಾಡಿ ಅಮ್ಮ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ, ಹೇಳಿಮ್ಮ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತಮ್ಮ. 6 ತಿಂಗಳು ಪ್ರೆಗ್ನೆಂಟು. 2/5/2002 ಹುಟ್ಟಿದ್ದು. ಸರಿ. ಅವಳಿಗೆ ಒಳ್ಳೇದಾಗುತ್ತಾ ಎಲ್ಲ ಮುಂದಕ್ಕೆ ಅಂತ ಕೇಳ್ಬೇಕಿತ್ತು ಅಮ್ಮ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ದೀರಾ ಅಮ್ಮ? ಮಾಡಿಸ್ತಾ ತಿಂಗಳ ಚೆಕಪ್ ಎಲ್ಲ ಮಾಡಿಸ್ತಾ ಇದೀವಿ. ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ದಾರೆ ಅಮ್ಮ. ನಾರ್ಮಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ನಾರ್ಮಲ್ ಆಗಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾರೆ. ನಾವು ಕೇಳೋಣ ಅಂತ, ನಾವು ರಾಯರ್ ಭಕ್ತರು. ತುಂಬಾ ಸಂತೋಷ ಅಮ್ಮ. ಆಗಲಿ, ಒಳ್ಳೇದಾಗಲಿ. ಅವ್ರಿಗೆ ನಾರ್ಮಲ್ ಆಗಿ ಡೆಲಿವರಿ ಆಗಬೇಕು. ಅದೇ ರೀತಿ ಅವ್ರಿಗೆ ಏನೇನು ಬೇಕೋ, ಏನೇನು ಆಸೆಗಳಿದೆಯೋ ಅದನ್ನು ಪೂರೈಸ್ಕೊಡಿ. ಮುಖ್ಯವಾಗಿ ಎಲ್ಲನೂ ವೇದಶಾಸ್ತ್ರಗಳನ್ನ ಓದೋದಕ್ಕೆ ಹೇಳಿ, ಯಾವಾಗಲೂ ಲಲಿತಾಶಾಸ್ತ್ರನ ಓದೋದಕ್ಕೆ ಹೇಳಿ. ಅದೇ ರೀತಿ ಕೃಷ್ಣನ ಸ್ಟೋರಿಗಳು ಓದಕ್ಕೆ ಹೇಳಿ. ಮತ್ತೆ ಭಗವದ್ಗೀತೆ, ರಾಮಾಯಣ, ಈ ಥರ ಬುಕ್ಸ್ಗಳನ್ನೆಲ್ಲ ಇಸ್ಕೊಡಿ. ಓದ್ಲಿ. ಖಂಡಿತವಾಗ್ಲೂ ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ, ಚಿಂತೆ ಮಾಡಬೇಡಿ. ಅದೇ ರೀತಿ ಮಾಡಬೇಕಾಗಿರೋದು, ನೀವು ಶಿವನ ದೇವಸ್ಥಾನಕ್ಕೆ ಮಾತ್ರನೇ ಪೂಜೆ ಕೊಡಬೇಕು. ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಹಣ್ಣು ಹಂಪ್ಲನ್ನು ಮಾತ್ರ ಕೊಡಬೇಕಾಗುತ್ತೆ. ಯಾವ ಕಾರಣಕ್ಕೂ ತೆಂಗಿನಕಾಯಿ ಪೂಜೆ ಕೊಡಬೇಡಿ. ತೆಂಗಿನಕಾಯಿನ ಹೊಡಿಬಾರ್ದು. ಪ್ರೆಗ್ನೆಂಟ್ ಆಗಿರೋ ಅಂಥ ಮನೆಯಲ್ಲಿ ತೆಂಗಿನಕಾಯಿ ಪೂಜೆ ಕೊಡಬಾರ್ದು. ಶಿವಾಲಯಕ್ಕಾಗಲಿ ಬೇರೆ ಯಾವ ದೇವಸ್ಥಾನಕ್ಕಾಗಲಿ ತೆಂಗಿನಕಾಯಿನ ಕೊಡಬಾರ್ದು. ಯಾಕೆ ಅಂತ ಅಂದರೆ ಗರ್ಭದೊಳಗಡೆ ಮಗು ಎಷ್ಟು ಸೇಫ್ಟಿ ಆಗಿದೆಯೋ ಅಷ್ಟೇ ಸೇಫ್ಟಿ ನಾವು ಮನೆಯಲ್ಲೂ ಇರಬೇಕು. ಆ ತೆಂಗಿನಕಾಯಿ ಹೊಡಿವಾಗ ಏನಾಗುತ್ತೆ ಅಂದರೆ ಸಿಸರಿಯನಲ್ಲಿ ಹೊರಟೋಗುತ್ತೆ ಮಕ್ಕಳು. ಅದಕ್ಕೋಸ್ಕರನೇ ಯಾವಾಗ್ಲೂ ಮನೇಲಿ ಇರೋ ಅಂಥ ಗರ್ಭಿಣಿಯರು ಇದ್ದಾರೆ ಅಂತ ಅಂದರೆ ಯಾವ ದೇವಸ್ಥಾನಕ್ಕೂ ತೆಂಗಿನಕಾಯಿನ ಹೊಡಿಬಾರ್ದು ಪೂಜೆಗೆ. ನೀವು ಹಣ್ಣು ಹಂಪಲು ಕೊಡ್ಬೋದು, ಅಥವಾ ಏನಾದರೂ ಅಲ್ಲಿ ನೈವೇದ್ಯ ಮಾಡೋದಕ್ಕೆ ಅಭಿಷೇಕ ಆಗಲಿ ನೀವು ಮಾಡ್ಬೋದಮ್ಮ. ಮುಖ್ಯವಾಗಿ ಪ್ರದೋಷ ದಿವಸ ನಂದೀಶ್ವರನಿಗೆ ಅಭಿಷೇಕ ಮಾಡಿಸಿ ಎಳ್ನೀರಲ್ಲಿ ತುಂಬ ಒಳ್ಳೆಯದಾಗುತ್ತಮ್ಮ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮಗೂ ನಿಮ್ಮ ಕುಟುಂಬಕ್ಕೂ ಇರಲಿ. ಪಾಪು ಚೆನ್ನಾಗಿ ಆರೋಗ್ಯ ಭಾಗ್ಯದಿಂದ ಪಾಪನವ್ರ ತಾಯಿ ಇಬ್ಬರೂ ಪ್ರಪಂಚದಲ್ಲಿ ಇರ್ತಾರೆ. ನೀವು ಯಾವ ಚಿಂತನೆ ಮಾಡಬೇಡಿ. ಒಳ್ಳೇದಾಗ್ಲಿಮ್ಮ. ಸರಿ ಸರಿ. ಧನ್ಯವಾದಗಳು ಜಯಂತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಅಮ್ಮ, ಇವಾಗ ರಾಘವೇಂದ್ರ ರಾಯರ ಬಗ್ಗೆ ಮತ್ತು ತುಳಸಿ ದೇವಿಯ ಒಂದು ನಂಟು ಯಾವ ರೀತಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ.
ಓಕೆ. ಆ ರೀತಿ ವೈಕುಂಠದಲ್ಲಿ ಆ ಭಗವಂತ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿ ವೈಕುಂಠದಲ್ಲೇ ನಾರಾಯಣನನ್ನು ಪೂಜೆ ಮಾಡಿ ಬಂದಿದ್ದಾರೆ. ಆಗ ಅವರು ಶಂಕುಕರ್ಣ ನಾರಾಯಣನಿಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ತುಳಸಿ ತರೋದಕ್ಕೆ ಹೋಗಿರ್ತಾರೆ. ತುಳಸಿ ತರುವಾಗ ಲೇಟ್ ಆಗಿಬಿಡುತ್ತೆ. ಆಗ ಸ್ವಾಮಿ ಕೇಳ್ತಾರೆ, ಯಾಕೆ ಇವತ್ತು ಲೇಟು ಅಂತ. ನಾನು ಆಟ ಆಡ್ಕೊಂಡು ಬರೋದಕ್ಕೆ ಲೇಟ್ ಆಗೋಯ್ತು ಸ್ವಾಮಿ ಅಂತ ಹೇಳ್ತಾರೆ. ಹೇಳುವಾಗ ಇವತ್ತಿನ ದಿವಸ ನೀನು ನಿಂತಲ್ಲೇ ನಿಂತಿರಬೇಕು, ನೀನು ಇವತ್ತು ಲೇಟಾಗಿ ಬಂದಿದೆಯಾ, ಇವತ್ತು ಏಕಾದಶಿ, ಹಾಗಾಗಿ ನಿನಗೆ ಏಕಾದಶಿ ದಿವಸ ಊಟನೂ ಇಲ್ಲ ಏನೂ ಇಲ್ಲ, ಅಲ್ಲೇ ಇರಬೇಕು ಅಂತ. ಮತ್ತು ಮಾರನೇ ದಿವಸ ಬಂದು ಭಗವಂತ ನೋಡ್ತಾರೆ, ನಿಂತಿರೋ ಜಾಗದಲ್ಲೇ ಇರ್ತಾರೆ ರಾಯರು ಶಂಕುಕರ್ಣ. ಯಾಕೆ ಅಂತಂದರೆ ನೀವು ತಾನೇ ಸ್ವಾಮಿ ಹೇಳ್ಬಿಟ್ಟು ಹೋದ್ರಾ ಅಂತ. ಮಾರನೇ ದಿವಸ ದ್ವಾದಶಿ ಆಗುವಾಗ ಆ ತುಳಸಿಯಿಂದ ಪೂಜೆ ಮಾಡಿ ಭಗವಂತ ಹೇಳ್ತಾರೆ, ದ್ವಾದಶಿ ದಿವಸ ಎಲ್ಲ ಏನೇ ಮಾಡಿರಲಿ ಎಲ್ಲ ಪಾಪಕರ್ಮಗಳು ಓಡೋಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಏಕಾದಶಿನೂ ಸಹ ಆ ತುಳಸಿಯಿಂದನೇ ಬರೋ ಅಂಥದ್ದು. ನಾರಾಯಣನಿಗೆ ನೋಡಿ ಎಷ್ಟು ವಿಶೇಷತೆ. ಆ ಮಗು ರಾಘವೇಂದ್ರ ಸ್ವಾಮಿ ಮಗುವಾಗಿದ್ದು ಅಲ್ಲಿದ್ದು ರಾಯರನ್ನ ವೈಕುಂಠದಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಭೂಲೋಕಕ್ಕೆ ಬಂದು ಅವ್ರನ್ನೇ ಪೂಜೆ ಮಾಡ್ತಾ ಇದ್ದಾರೆ. ರಾಯರಲ್ಲಿ ನೋಡಿ ಎಷ್ಟು ಮಹಾಮಹಿಮೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಅಂದರೆ ಅಷ್ಟು ಭೂಮಾದೇವಿಲೆ 48 ಅಡಿ ಆಳದಲ್ಲಿ ಕೂತಿದ್ದಾರೆ ಭಗವಂತ. ಆ 48 ಅಡಿ ಆಳದಲ್ಲಿ ಕೂತ್ಕೊಂಡು ಇವತ್ತೂ ಸಹ ನಾರಾಯಣನ ನಾಮಸ್ಮರಣೆಲೇ ಇದ್ದಾರೆ. ಶ್ರೀರಾಮಚಂದ್ರ ಮೂರ್ತಿಯ ನಾಮಸ್ಮರಣೆ ನಡೀತಾ ಇದೆ ದಿನನಿತ್ಯ. ಒಂದು ದಿನ ತಪ್ಪದೆ ಮೂಲರಾಮರ ದೇವರ ಪೂಜೆ ನಡೀತಾನೇ ಇದೆ. ಸ್ವಾಮಿಗಳು ಅಲ್ಲಿರೋ ಅಂಥ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ದಿನನಿತ್ಯ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಕರೆ ಇದ್ದಾರೆ, ಅಮ್ಮ ಮಾತಾಡೋಣ. ಬೆಂಗಳೂರಿಂದ ಹರೀಶ್ ಶೆಟ್ಟಿ ಅಂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಅಮ್ಮ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್, ಮಾತಾಡಿ. ಗುರು ಮಾತಾಡಿದ್ದಾರೆ, ಮಾತಾಡಿ. ನಾನು ಭಕ್ತರು. ನನಗೆ 27 ವರ್ಷ ವೆರಿಕೋಸ್ ವೇನ್ ಕಮ್ಮಿ ಆಗುದಿಲ್ಲ. ಕಾಲಿನಲ್ಲಿ ಗಾಯ ಎಲ್ಲ ಆಗಿದೆ, ಕಮ್ಮಿ ಆಗ್ತಿಲ್ಲ. ಎಷ್ಟು ಮದ್ದು ಮಾಡಿದ್ರೆ ಕಮ್ಮಿ ಆಗ್ತಾ ಇಲ್ಲ. ನನಗೆ ತುಂಬಾ ನೋವುಂಟು. ನಾನು ತುಂಬಾ ರೋಗದಿಂದ ಬಳಸಿದ್ದೇನೆ, ಕಾಲು ನೋವಿನ. ಅದಕ್ಕೆ ಅಮ್ಮನ ಹತ್ರ ಪರಿಹಾರ ಕೇಳ್ಬೇಕಂತ ನಾನು ಫೋನ್ ಮಾಡಿದ್ದೆ. ಆಯುರ್ವೇದಿಕ್ಕೆಲ್ಲ ಹೋಗಿದ್ರಾ? ಹೌದು, ಮಾಡಿದ್ದೆ. ಆಯುರ್ವೇದಿಕ್ ನಾನು ತುಂಬಾ ಮಾಡಿದ್ದೆ, ಮತ್ತೆ ಹೋಮಿಯೋಪತಿಕ್ ಮಾಡಿದ್ದೆ, ಸರ್ಜರಿ ಮಾಡಿದ್ದೆ. ಆದ್ರೆ ನನಗೆ ಮತ್ತೆ ನನಗೆ ಕಾಲಿನಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದು. ನಾನು ಸುರುಳಿ ಬರ್ತದೆ ಕಾಲಲ್ಲಿ. ನನಗೆ ರಾಧಾನ ಸ್ವಾಮಿ ತುಂಬಾ ನಾನು ಪ್ರೇಯರ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತಿದ್ದೀನಿ. ನಿಮ್ಗೆ ಮನೆ ದೇವ್ರ ಹೆಸರು ಹೇಳಿ. ದೇವಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ನೀವು ಕೇರಳನಾ? ಅಲ್ಲ, ಮಂಗ್ಳೂರು. ನೇಟಿವ್ ಕೇರಳನಾ? ಇಲ್ಲ, ಮ್ಯಾಂಗ್ಳೂರು. ಇಲ್ಲ, ಪೂರ್ವಿಕಾ ಯಾರು ಕೇರಳದಲ್ಲಿ ಇಲ್ಲ. ಇಲ್ಲ, ಯಾರಿಲ್ಲ. ನಿಮ್ಗೆ ಇದು ಮಾತ್ರ ಅಲ್ಲ, ನಿಮ್ಗೆ ಒಂದು ದೇವಿಯ ಅನುಗ್ರಹ ಆಗಿಲ್ಲ. ಅದೇ ರೀತಿ ಒಂದು ದೈವ ಶಾಪನೂ ಸಹ ಇದೆ. ಆ ದೇವಿ ಶಾಪನೂ ಸಹ ಇದೆ. ನೀವಿರೋಂಥ ಊರಲ್ಲಿ ನಿಮ್ಮ ಲ್ಯಾಂಡಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮನೇಲಾಗಿರ್ಬೋದು ಬಂದಿರೋ ಅಂಥ ಹುತ್ತನ ಏನಾದರೂ ಧ್ವಂಸ ಮಾಡಿದಂಥದ್ದಾಗಿತ್ತು ಅಂತ ಅಂದರೆ ಈ ರೀತಿ ಆಗುತ್ತೆ. ಖಂಡಿತವಾಗ್ಲೂ ನೀವೊಂದು ಕೆಲಸ ಮಾಡಿ, ನಾಗ ದೇವತೆಗೆ ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ, ಅಭಿಷೇಕ ಮಾಡಿಸ್ಬೇಕು. ಇದನ್ನು ಮಾಡಿಸಿದ್ರೆ ನೀವು ನೋವಿಂದ ಸ್ವಲ್ಪ ಹೊರಗಡೆ ಬರ್ತೀರಾ. ಆದರೆ ನೀವು ಟ್ರೀಟ್ಮೆಂಟ್ ನಿಲ್ಲಿಸಬಾರ್ದು ಖಂಡಿತವಾಗ್ಲೂ. ಯಾಕೆ ಅಂತ ಅಂದರೆ ಇದು ನರ್ವ್ಸ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ನ್ಯೂರಾಲಜಿ ನೋಡೋದು ತುಂಬ ಒಳ್ಳೆಯದು. ನೋಡಿ, ಆಪ್ರೇಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಇದ್ರೇನು ಸಹ ಇನ್ನೊಂದೊಮ್ಮೆ ನೋಡೋದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇದು ಶಾಪನೂ ಇದೆ. ಏನು ಹೇಳಿ? ದೇವಿದು ನಿಮಗೆ ಶಾಪ ಇದೆ. ಯಾಕೆ ಅಂತ ಅಂದರೆ ನಿಮ್ಮ ವಂಶದಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ ಆ ರೀತಿ. ಅದನ್ನು ನೀವು ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ನಾಗದೇವತೆಗೆ ಅಭಿಷೇಕ ಮಾಡಿಸ್ಬೇಕು. ಏನಾದರೂ ಪ್ರಸಾದ ಮಾಡಿ ಒಂದು 10 ಜನಕ್ಕಾದರೂ ಹಂಚಿ, ಖಂಡಿತ ಒಳ್ಳೇದಾಗುತ್ತೆ. ಆ ನೋವಿಂದ ಹೊರಗಡೆ ಬರ್ತೀರಾ. ಇನ್ನೂ ಸಹ ಏನಾದರೂ ಕೇಳಬೇಕು ಅಂತ ಅಂದರೆ ಖಂಡಿತ ನನಗೆ ವಾಯ್ಸ್ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ, ಅದನ್ನು ಕೇಳಿಬಿಟ್ಟು ನಿಮ್ಗೆ ಆನ್ಸರ್ ಕೊಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಹರೀಶ್ ಶೆಟ್ಟಿ ಕರೆ ಮಾಡಿದ್ಕೆ. ಈಗ ಶ್ರೀ ಗುರು ರಾಘವೇಂದ್ರ ರಾಯರಿಗೂ ಮತ್ತು ತುಳಸಿಗೂ ಹೊಂದಿರುವಂತಹ ನಂಟನ್ನು ಹೇಳ್ಕೊಟ್ಟಿದ್ರೆ, ಈ ರಾಘವೇಂದ್ರ ರಾಯರು ಒಬ್ಬ ಕೃಷ್ಣನ ಮೂರ್ತಿಯನ್ನ ಈ ರೀತಿಯಾಗಿ ಹಿಡ್ಕೊಂಡಿರೋದಿದೆ. ಕೃಷ್ಣನಿಗೂ ಮತ್ತು ರಾಘವೇಂದ್ರ ರಾಯರಿಗೂ ಏನಿರೋದಂತಹ ನಂಟು ಏನಿದೆ ಅನ್ನೋದನ್ನ ನೋಡಿ. ಅದಕ್ಕೆ ಹೇಳ್ತಾ ಬಂದೆ, ಅವ್ರಿಗೆ ಆ ರೀತಿ ಏಕಾದಶಿನೂ ಸಹ ಬಂದಿದ್ದು. ಈಗ ಮೂಲರಾಮ ದೇವರನ್ನ ಪೂಜೆನೂ ಸಹ ಮಾಡ್ತಾ ಇದ್ದಾರೆ ದಿನನಿತ್ಯ. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿನ ಪೂಜೆಯಲ್ಲಿ ನಡೀತಾ ಇರುತ್ತೆ. ಪೌರ್ಣಮಿಗೂ ಗ್ರ್ಯಾಂಡ್ ಆಗಿರುತ್ತೆ, ದಿನನಿತ್ಯನೂ ಇರುತ್ತೆ. ನೋಡಿ, ಅಲ್ಲಿ ಮಾಡೋ ಅಂಥ ಎಲ್ಲ ಪೂಜೆನೂ, ಮಂತ್ರಾಲಯದಲ್ಲಿ ನಡೀತಾ ಇರೋ ಅಂಥ ಎಲ್ಲ ಪೂಜೆನೂ ಭಗವಂತನ ನಾರಾಯಣನ ಹೆಸರಲ್ಲೇ ನಡೀತಾ ಇದೆ. ಸತ್ಯನಾರಾಯಣ
ನಾರಾಯಣ ತಗೊಳ್ಳಿ, ರಾಮದೇವರಾಗಿರಲಿ, ಮೂಲರಾಮರಾಗಿರಲಿ, ವಿಜಯರಾಮರಾಗಿರಲಿ, ದಿಗ್ವಿಜಯರಾಮರಾಗಿರಲಿ, ಅವ್ರಿಗೂ ರಾಮದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇಷ್ಟರಲ್ಲಿ ರಾಘವೇಂದ್ರ ಸ್ವಾಮಿ ಕೂತಿರೋ ಅಂಥ ಸ್ಥಳನೂ ಸಹ ರಾಮದೇವರು ಹಾಕಿದಂಥ ಅವ್ರ ಪಾದ ಸ್ಪರ್ಶ ಆಗಿದ್ದಂಥ ಒಂದು ಬಂಡೆಯಿಂದ ತೆಗೆದಿದ್ದಂಥ ಕಲ್ಲಲ್ಲೇ ಅವ್ರಿಗೆ ಬೃಂದಾವನ ಮಾಡಿರೋ ಅಂಥದ್ದು. ಆ ಕಲ್ಲಿನಿಂದ ಬಂದದ್ದೇ ಮತ್ತೆ ಮುಂದೆ ಇರೋ ಅಂಥದ್ದು ರಾಘವೇಂದ್ರ ಸ್ವಾಮಿ ಬೃಂದಾವನದ ಮುಂದೆ ನಿಂತಿರೋ ಅಂಥ ಪ್ರಾಣದೇವ್ರಿಗಾಗಿರಲಿ ಶೆಲೆನೂ ಸಹ ರಾಯರ ಮೂಲರಾಮರ ಕಲ್ಲಿಂದನೇ ಮಾಡಿರೋ ಅಂಥದ್ದು. ಅವರು ಕೂತ್ಕೊಳ್ಳೋ ಅಂಥ ಪೀಠ ಆಗಿರಲಿ ಆ ಕಲ್ಲಿಂದ ಆಗಿರೋ ಅಂಥದ್ದು. ಹೀಗೆ ಒಂದೊಂದು ಕೃಷ್ಣರಿಗಾಗಲಿ ನಾರಾಯಣ ಆಗಲಿ ಎಲ್ಲರೂ ಒಂದೇ ಅಲ್ವಾ. ಹಾಗಾಗಿ ಅವ್ರ ಕೈಯಲ್ಲಿರೋ ಅಂಥ ಒಂದು ಕೃಷ್ಣರ ಯಾವಾಗಲೂ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಅಂದರೆ ಉಡುಪಿಲಿ ಕೃಷ್ಣರಿಗೂ ಗುರುರಾಯರಿಗೂ ಬಂದ ಇದೆ. ಕಂಟಿನ್ಯೂ ಮಾಡೋಣ. ಒಬ್ರು ಕಾಲರ್ ಇದ್ದಾರೆ, ಖಂಡಿತ. ಪದ್ಮಾವತಿ ಅಂತ ಕಲಬುರ್ಗಿಯಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ರೀ ಮೇಡಮ್. ಮಾತಾಡಿ, ಗುರುಮಾತಾ ಇದ್ದಾರೆ, ಮಾತಾಡಿ ಅಮ್ಮ. ನಮಸ್ಕಾರ ರೀ ಗುರುಮಾತಾ. ನಮಸ್ಕಾರ ಅಮ್ಮ, ಹೇಳಿಮ್ಮ. ನಾವು ಗುಲ್ಬರ್ಗಲ್ಲಿಂದ ಮಾತಾಡ್ಲತ್ತೀವ್ರಿ. ಹೇಳಿಮ್ಮ. ನಮ್ಮ ಮಗಳಿಗೆ ಈಗ ಏನು ಮನೆಯವರು ಬಹಳ ಟಾರ್ಚರ್ ಮಾಡಿ ಹೊರಗ್ ಹಾಕಿದ್ದಾರೆ. ಅವ್ರೀಗ ಪ್ರೆಗ್ನೆಂಟ್ ಇದ್ದರು, ಅವಾಗ ಕರ್ಕೊಂಡ್ ಬಂದಿವ್ರಿ ಇಲ್ಲೇ. ಬಂದ್ಮ್ಯಾಕ ಡೆಲಿವರಿ ಆಗಿ 9 ತಿಂಗಳಾಯ್ತು, ಮಗುವಿಗೆ ನೋಡ್ಲಕ್ ಸದಕ್ ಬಂದಿಲ್ರಿ ಅವ್ರು. ಅದಕ್ಕೆ ನಮ್ಮ ಮಗಳದು ಭವಿಷ್ಯ ಏನ್ ಮುಂದೆ ಸರಿಯಾಗಿ ಆಗ್ತದ ಹೆಂಗ ಆಗ್ತದ ಅಂತ. ಅಮ್ಮ, ನಿಮ್ಮ ಮಗಳಿಗೆ ಮದುವೆ ಮಾಡಕ್ ಮುಂಚೆ ಬೇರೆ ಕಡೆ ಎಲ್ಲ ಗಂಡು ಬಂದಿದ್ದಂಥದ್ದು ಮಾತುಕತೆ ಆಗಿ ನಿಲ್ಸಿದ್ದು ಇದೆಯಾ ಅಮ್ಮ? ಇಲ್ಲ ಇಲ್ಲ ಮೇಡಮ್, ಎಲ್ಲಿ ಮಾತುಕತೆ ಆಗಿಲ್ಲ. ದೋಷ ಏನಾದ್ರೂ ನೀವು ಜಾತಕ ನೋಡಿ ದೋಷ ಇದೆ ಅಂತ ಹೇಳಿ ನೀವು ಹಾಗೆ ಬಿಟ್ಬಿಟ್ರಾ? ಜಾತಕ ಏನು ನೋಡಿಲ್ಲ ನೋಡ್ರಿ ಮೇಡಮ್. ನಾವು ಹುಡುಗ ಗೌರ್ಮೆಂಟ್ ಜಾಬ್ ಅದ ಅಂತ ಹೇಳ್ಕೇಸಿ ನಮ್ ಮನ್ಯಾಗೆಲ್ಲ ಅವೆಲ್ಲಾ ನಂಬಲ್ಲ ಅಂತ ಹೇಳ್ಕೇಸಿ ನೋಡಿಲ್ರಿ ನಾವು. ನನಗ ಜರ ಆರೋಗ್ಯ ಸಮಸ್ಯೆ ಅದರಿ ಮೇಡಮ್, ಹಂಗಾಗಿ ನಾವ್ ಹೋಗಿಲ್ರಿ. ಭಗವಂತನ ಮೇಲೆ ನಂಬಿಕೆ ಇದೆಯಾ ಅಮ್ಮ? ಇದೆ. ರಾಘವೇಂದ್ರ ಭಕ್ತರಿದ್ದೇವ್ರಿ ನಾವು. ಮಗುವಿಂದ ಜಡಿ ಅಲ್ಲೇ ತೆಗೆದು ಬಂದೀವ್ರಿ ರಾಘವೇಂದ್ರ ಹತ್ರನೇ. ಸರಿ, ನೀವು ಭಕ್ತಿಯಿಂದ ಇದ್ದೀರಾ, ನಂಬಿಕೆಯಿಂದ ಇದ್ದೀರಾ. ನಿಮ್ಮ ಮನೇಲಿ ಇರೋರು ಭಕ್ತಿಯಿಂದ ಇದ್ದಾರಾ? ದೇವ್ರ ಮೇಲೆ ನಂಬಿಕೆಯಿಂದ ಇದ್ದಾರಾ ಅಮ್ಮ? ಜರ ಅವ್ರದೇ ಜರ ಸಮಸ್ಯೆ ನೋಡ್ರ. ಅವ್ರು ಸ್ವಲ್ಪ ಇದು ಮಾಡ್ತಾರ, ಅವ್ರ ನಂಬಿಕೆ ಇಲ್ಲ ಜಾಸ್ತಿ. ಅದಕ್ಕೆ ಆ ನಂಬಿಕೆ ಇಲ್ದಿರ ಇರೋದ್ರಿಂದಾನೇ ನಾನು ಕೇಳಿದ್ದು. ಜ್ಯೋತಿಷ್ಯದಲ್ಲಿ ನೋಡಿದ್ರ ಅಂತ ಇಲ್ಲ ಅಂತ ಹೇಳ್ತೀರಾ. ಅವ್ರಿಗೆ ಮದುವೆ ಮಾಡೋದಕ್ಕೆ ಮುಂಚೆನೇ ಅವ್ರಿಗಿರೋ ಅಂಥ ದೋಷನ ಪರಿಹಾರನೇ ಮಾಡಿಲ್ವಲ್ಲಮ್ಮ. ಕುಜಾ ದೋಷ ಇದೆ, ಮದುವೆ ಮಾಡಿದ್ದೀರಾ, ಹಾಗಾಗಿ ಅವರಿಬ್ರು ದೂರ ಆಗಿದ್ದಾರೆ. ಆ ದೋಷನ ಪರಿಹಾರ ಮಾಡಿ, ನಿಮ್ಮ ಮಗಳಿಗಿದೆ, ಅದನ್ನು ದೋಷನ ಪರಿಹಾರ ಮಾಡಿದ್ರೆ ಖಂಡಿತವಾಗ್ಲೂ ಬಂದು ಮಗುನ ತಾಯಿನ ಇಬ್ಬರೂ ಕರ್ಕೊಂಡು ಹೋಗ್ತಾರಮ್ಮ. ನೀವು ಚಿಂತೆ ಮಾಡಬೇಡಿ, ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಮಾತುಗಳಲ್ಲಿ ತುಂಬ ಬೆರೆತೋಗ್ಬಿಟ್ಟಿದೆ, ಮಾತೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಅವ್ರು ಬರೋ ರೀತಿಲೇ ನೀವು ಮಾತಾಡಬೇಕಮ್ಮ. ಅದೇ ರೀತಿ ನಿಮ್ಮ ಮಗಳೂ ಸ್ವಲ್ಪ ಕಂಟ್ರೋಲಾಗಿ ಇರಬೇಕು ಮಾತು ವಿಷಯದಲ್ಲಿ. ಆ ರೀತಿ ಎಲ್ಲ ಯಾವುದ್ರಲ್ಲೂ ಹೋಗಬಾರ್ದು. ಮಾತುಗಳಲ್ಲಿ ಬೆಲೆ ಇಲ್ದಿರ ಮಾತಾಡಿ ಇವಾಗ ಲೈಫೇ ವೇಸ್ಟ್ ಆಗೋ ಥರ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿ ಇದೆಲ್ಲ ಈ ರೀತಿ ಇರಬಾರ್ದು. ಇವಾಗ ಅವರಿಬ್ಬರು ಇರಬೇಕು, ಚೆನ್ನಾಗಿ ಸಂತೋಷವಾಗಿ ಇರಬೇಕು ಅಂದರೆ ಆ ದೋಷನ ಪರಿಹಾರ ಮಾಡ್ಕೋಬೇಕಮ್ಮ. ನೀವು ಸುಬ್ರಹ್ಮಣ್ಯದಲ್ಲಿ ಮಾಡ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ಬೋದು. ನೀವು ಇಷ್ಟಪಟ್ಟರೆ ನಾನು ಸಹ ಮಾಡಿಕೊಡ್ತೀನಿ. ನೀವು ಯಾವ ರೀತಿ ಅನ್ನೋದು ಮನೇಲಿ ಇರೋರ ಹತ್ರ ಫಸ್ಟು ದೇವ್ರ ಬಗ್ಗೆ ನಂಬಿಕೆ ಇಲ್ಲ, ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ, ಅದೇ ರೀತಿ ಅವ್ರು ಮಾಡೋ ಅಂಥ ಕರ್ತವ್ಯದಲ್ಲೂ ನಂಬಿಕೆ ಇಲ್ಲ. ಹಾಗಿದ್ಮೇಲೆ ಎಲ್ಲ ಕಿರಿಕಿರಿ ನಿಮ್ಮ ಮನೇಲಿ ಜಾಸ್ತಿನೇ ಇದೆಯಮ್ಮ. ಅದೆಲ್ಲ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಅಂದರೆ ಮಾತ್ರ ನೀವು ಈ ಪೂಜೆ ಕಾಲಿಡಿ. ಇಲ್ಲ ಅಂತಂದರೆ ಮತ್ತೆ ಮಗಳಿಗೆ ಲೈಫ್ ವೇಸ್ಟ್ ಆಗೋದು ಬೇಡ. ಅದನ್ನು ಯೋಚನೆ ಮಾಡಿ ನೀವು ನನಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ನಾನು ಯಾವಾಗ ಬೇಕಾದರೂ ನನ್ನ ಫೋನ್ ಅಟೆಂಡ್ ಮಾಡಿ ನಿಮ್ಗೇನು ಹೇಳಬೇಕೋ ನಿಮ್ಮ ಮನೆಯವ್ರನ್ನೂ ಫೋನ್ ಮಾಡೋಕ್ಕೆ ನನಗೆ ಮಾತಾಡೋಕ್ಕೆ ಕೊಡಿ, ನಾನು ಮಾತಾಡ್ತೀನಿ. ಅವ್ರಿಗೆ ಯಾವ ರೀತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋ ಥರ ನಾನು ಹೇಳ್ತೀನಮ್ಮ, ಸರಿ ಮಾಡಿಕೊಡ್ತೀನಿ ಖಂಡಿತವಾಗ್ಲೂ. ಆ ಗುರುರಾಯರಿದ್ದಾರೆ, ಮಗುನು ತಾಯಿ ಇಬ್ಬರೂ ಸಂತೋಷವಾಗಿ ಅವರ ಯಜಮಾನರು ಮನೆಗೆ ಹೋಗಿ ಖುಷಿಯಿಂದ ಬಾಳಬೇಕು ಅಂತ ನಾನು ಹಾರೈಸ್ತೀನಮ್ಮ. ಗುರುವೇ ಶರಣಂ. ಧನ್ಯವಾದಗಳು ಪದ್ಮಾವತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸಮ್ಮ, ನಾವು ಕಂಟಿನ್ಯೂ ಮಾಡೋಣ ಈ ಗುರು ರಾಘವೇಂದ್ರ ರಾಯರ ಬಗ್ಗೆ ಮತ್ತು ಕೃಷ್ಣನ ಬಗ್ಗೆ, ತುಳಸಿ ಬಗ್ಗೆ. ನೋಡಿ, ನಮ್ಮ ಗುರುರಾಯರ ಕೈಯಲ್ಲಿ ಇರೋ ಅಂಥ ಕೃಷ್ಣರನ್ನ ಎಷ್ಟು ಚೆನ್ನಾಗಿ ಕೃಷ್ಣರನ್ನ ಅವರು ಕೈಯಲ್ಲಿ ಇಟ್ಕೊಂಡು, ಯಾಕೆ ಅಂತ ಅಂದರೆ ಆ ಪ್ರೀತಿ ಪಾತ್ರರೇ ಅವರು ಬೃಂದಾವನಕ್ಕೆ ಪ್ರವೇಶ ಮಾಡೋ ಅಂಥದ್ದೇ ಗುರುರಾಯರನ್ನು ಕರ್ಕೊಂಡು ಕೂಡಿಸಿರೋದೇ ಶ್ರೀ ಕೃಷ್ಣ ಪರಮಾತ್ಮನೇ. ನೋಡಿ, ಅವರೇ ಹೇಳಿದ್ದಾರೆ ಭಗವದ್ಗೀತೆಯಲ್ಲೇ, ಗುರುರಾಯರು ಹುಟ್ಟುತ್ತಾರೆ, ಪ್ರಪಂಚಕ್ಕೆ ಬರ್ತಾರೆ, ಸತ್ಯ ಈಗ ಇದು. ಒಂದೊಂದು ಜೀವರಾಶಿಲೂ ಗುರು ರಾಘವೇಂದ್ರ
ಸ್ವಾಮಿ ಇರ್ತಾರೆ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಗುರುರಾಯರನ್ನ ನೋಡಿದ್ರೆ ಕೃಷ್ಣರಿಗೆ ಅಷ್ಟೇ ಪ್ರೀತಿ ವಿಶ್ವಾಸ, ಅದೇ ರೀತಿ ಗುರುರಾಯರಿಗೆ ಕೃಷ್ಣನ ನೋಡಿದ್ರೆ ಅಷ್ಟೇ ಪ್ರೀತಿ ವಿಶ್ವಾಸ. ಯಾಕೆ ಅಂತಂದರೆ ಅವರಲ್ಲಿರೋ ಅಂಥ ಆತ್ಮಬಂಧ ರೂಪಗಳು ನೋಡಿ. ಅದಕ್ಕೆ ಹೇಳೋದು ಭಗವಂತ ಯಾವತ್ತೂ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳ್ತೀವಲ್ವಾ, ಅದು ಭಗವಂತ ಒಂದೇನೆ, ಏಕಚಕ್ರಂ ಸದಾಭೋಗಿ. ಭಗವಂತನ ಮನಸ್ಸು ಯಾರಾದರೂ ಚೇಂಜ್ ಮಾಡೋಕ್ಕೆ ಸಾಧ್ಯನೇ? ಖಂಡಿತ ಇಲ್ಲ. ನಾವು ಒಂದೊಂದು ಕ್ಷಣ ಮಾತ್ರದಲ್ಲೂ ನಾವು ಚೇಂಜ್ ಆಗ್ತಾನೇ ಇರ್ತೀವಿ. ಯಾಕೆ ಅಂತ ಅಂದರೆ ಹಣ ಇರುವಾಗ ಒಂದು ರೀತಿ, ಹಣ ಇಲ್ಲ ಅಂದರೆ ಒಂದು ರೀತಿ, ಎಲ್ಲ ಫ್ರೆಂಡ್ಸ್ ಇದ್ದರೆ ಒಂದು ರೀತಿ, ಫ್ರೆಂಡ್ಸ್ ಇಲ್ಲ ಅಂದರೆ ಒಂದು ರೀತಿ ಆಗ್ತೀವಿ, ಈಗೋ ಇಟ್ಕೊಂಡು ಬೆಳಿತೀವಿ. ಅದೇ ರೀತಿ ಕಣ್ಣಿಂಗಲ್ಲಿ ಇರ್ತೀವಿ, ಹೆಡ್ ವೆಯ್ಟಲ್ಲಿ ಇರ್ತೀವಿ. ಈ ಮೂರೂ ನಮ್ಮನ್ನು ಭಸ್ಮ ಮಾಡಿ ಹಾಕ್ಬಿಡುತ್ತೆ. ಖಂಡಿತವಾಗ್ಲೂ ಯಾವುದೂ ಸಹ ಇರಬಾರ್ದು. ಹಾಗಾಗಿ ಒಂದೊಂದು ವಿಷಯನೂ ಆ ಭಗವಂತ ನಮಗೆ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಆ ಭಗವಂತನಲ್ಲಿ ಎಷ್ಟು ಕೃಷ್ಣನ ಕೈಲಿ ಇಟ್ಕೊಂಡಿದ್ದಾರೋ ಅಷ್ಟೇ ಶಾಶ್ವತವಾಗಿ ನಮ್ಮನ್ನು ಸಹ ಒಂದೊಂದು ಚಿಕ್ಕ ಮಕ್ಕಳಂತೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಗುರುರಾಯರು. ಖಂಡಿತವಾಗ್ಲೂ ಕರೆ ಇದ್ದಾರೆ, ಮಾತಾಡೋಣ. ಕಾಯ್ತಾ ಇದ್ದಾರೆ. ಭಾರತಿ ಅಂತ ಬಾದಾಮಿಯಿಂದ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್. ಗುರುಮಾತಾ ಇದ್ದಾರೆ, ಮಾತಾಡಿ ಅಮ್ಮ. ಸರಿ ಮೇಡಮ್. ಹಲೋ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಿಮ್ಮ. ಅದೇ ಕೆಲಸದ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್ ಮೇಡಮ್. ಏನು ಪ್ರಾಬ್ಲಮ್ ಅಮ್ಮ? ಕೆಲಸ, ಮನೆ ಪ್ರಾಬ್ಲಮ್ ಮೇಡಮ್. ಕೆಲಸ ಮತ್ತೆ ಮನೆ ಪ್ರಾಬ್ಲಮ್. ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಮ್ಮ? ಮೊದಲು ಹೋಗ್ತಿದ್ದೇನೆ, ಇವಾಗ ಮಗಳಿದಾಳೆ ಅಂತ ಬಿಟ್ಟಿದ್ದೀರಾ? ಓಕೆ. ಮತ್ತೆ ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀರಾ? ಹೌನ್ರಿ. ನೋಡಿ, ಹುಡುಕಿ, ಒಳ್ಳೆ ಕೆಲಸ ಸಿಗುತ್ತಮ್ಮ ನಿಮಗೆ. ಒಳ್ಳೆ ಕೆಲಸ ಸಿಗುತ್ತೆ. ಅವ್ರಿಗೂ ಒಳ್ಳೆ ಕೆಲಸ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ. ಖಂಡಿತ ಇಬ್ಬರು ಕೆಲ್ಸಕ್ಕೆ ಹೋಗಿ, ಒಳ್ಳೇದಾಗುತ್ತೆ. ಅದೇ ರೀತಿ ಸ್ವಲ್ಪ ಸೋಂಬೇರಿತನ ಬಿಟ್ಟರೆ ಒಳ್ಳೇದು ಅನಿಸುತ್ತೆ. ನಿಮ್ಮ ಯಜಮಾನ್ರು ಯಾವಾಗ ನೋಡಿದ್ರು ನಿದ್ದೆ ಹೋಗ್ತಾ ಇರ್ತಾರೆ ಕೂತ್ಕೊಂಡು, ಆ ಥರ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಎಲ್ಲ ಆ ಥರ ಎಲ್ಲ ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ನಿದ್ರಾದೇವಿನ ದೂರ ಓಡಿಸಿ. ಯಾವಾಗ್ಲೂ ಕೂತಿರೋ ಜಾಗದಲ್ಲಿ ನಾವು ನಿದ್ದೆ ಮಾಡ್ತಾ ಇದ್ದೀವಿ, ತೂಗುಡಿಸ್ತಾ ಇದ್ದೀವಿ ಅಂದರೆ ನಮಗೆ ಬರ್ತಾ ಇದೆ ದರಿದ್ರ ದೇವತೆ ಅಂತ. ಅವಳನ್ನು ತಡೆದು ನಿಲ್ಲಿಸ್ಬೇಕು ಅಂತಂದರೆ ಏನು ಮಾಡಬೇಕು? ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಆ ತಾಯಿ ಫೋಟೋ ಇಡಿ, ಒಂದು ಕಳಸ ಇಡಿ, ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಆ ತಾಯಿಗೆ ಪ್ರಸಾದ ನೈವೇದ್ಯ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತಮ್ಮ, ಚಿಂತೆ ಮಾಡಬೇಡಿ. ಆದರೆ ಆ ಸೋಂಬೇರಿತನನ ನಮ್ಮ ಕಡೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಬ್ರು ಸ್ವಲ್ಪ ಪರವಾಗಿಲ್ಲ ಅಂತ ಇದ್ದೀರಾ, ಇರಬೇಡಿ. ನಿಮಗೆ ಫಸ್ಟ್ ಕೆಲಸ ಸಿಗುತ್ತಮ್ಮ, ಆಮೇಲೆ ನಿಮ್ಮ ಯಜಮಾನ್ರಿಗೆ ಸಿಗುತ್ತೆ. ಖಂಡಿತ ಒಳ್ಳೇದಾಗಲಿ. ನಿಮ್ಮ ಯಜಮಾನ್ರ ಹತ್ರ ಇರೋದ ಯಾ ಬಿಟ್ಟೊಂದು ಮಾತ್ರ ಬಿಟ್ಟರು ಅಂದರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ. ಚಿಂತೆ ಮಾಡಬೇಡಿ ಅಮ್ಮ, ಗುರುರಾಯರಿದ್ದಾರೆ, ಅವರ ಅನುಗ್ರಹ ನಿಮಗೆ ಸಿಗಲಿಮ್ಮ. ಧನ್ಯವಾದಗಳು ಭಾರತಿ ಅವರೇ, ಕರೆ ಮಾಡಿದ್ದಕ್ಕೆ. ಎಸ್ ಅಮ್ಮ, ಕಂಟಿನ್ಯೂ ಮಾಡೋಣ. ನೋಡಿ, ಆ ಥರ ಆ ಭಗವಂತನ ಕೈಯಲ್ಲಿರೋ ಅಂಥ ಕೃಷ್ಣ ಅಷ್ಟು ಅವರನ್ನು ಬೃಂದಾವನಕ್ಕೆ ಪ್ರವೇಶ ಮಾಡಿಸಿದ್ದೇ ಆ ಕೃಷ್ಣ ಪರಮಾತ್ಮನೇ. ಅದಕ್ಕೆ ಕೃಷ್ಣನು ಆ ಗುರುರಾಯರಿಬ್ಬರೂ ಬೃಂದಾವನದಲ್ಲಿ ನಮ್ಗೆ ಏನು ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ. ಗುರುರಾಯರಿಗೆ ಇವಾಗ ಎಲ್ಲ ಸಪ್ತೋತ್ಸವ ನಡೀತಾ ಇದೆ, ಆರಾಧನಾ ಮಹೋತ್ಸವ 355ನೇ ವರ್ಷ ಮಾಡ್ತಾ ಇದ್ದಾರೆ. ಎಷ್ಟು ಗ್ರ್ಯಾಂಡಾಗಿ ನಡೀತಾ ಇದೆ. ಖಂಡಿತ ಎಲ್ಲರೂ ಹೋಗಿ ಗುರುರಾಯರ ಅನುಗ್ರಹಕ್ಕೆ, ಆಶೀರ್ವಾದಕ್ಕೆ ಖಂಡಿತ ಪಾತ್ರರಾಗಿ. ಅದೇ ರೀತಿ ನಮ್ಮನೆಯಲ್ಲೂ ಸಹ 23ನೇ ವರ್ಷದಾಗಿ ನಾವು ಸಿಂಪಲಾಗಿ ಮಾಡ್ತಾ ಇದ್ದೀವಿ. ಖಂಡಿತ ಎಲ್ರಿಗೂ ಬೇಕಾಗಿರೋ ಅಂಥವ್ರಿಗೆಲ್ರಿಗೂ ನಾನು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ, ಸ್ಟೇಟಸಲ್ಲಿ. ಖಂಡಿತ ಬಂದು ಹೋಗಿ. ಏನು ಅಂತಂದರೆ ಗುರುರಾಯರ ಅನುಗ್ರಹ ನಮ್ಗೆ ಯಾಕೆ ಬೇಕು ಅಂತಂದರೆ ನೋಡಿ, ಗುರುನ ನಾವು ಸೇರಲಿಲ್ಲ ಅಂದರೆ ಮೋಕ್ಷ ಪದವಿ ಇರಲ್ಲ. ಗುರುರಾಯನ ನಾವು ಸೇರಲೇಬೇಕು. ಗುರು ಆಶೀರ್ವಾದ, ಗುರು ಅನುಗ್ರಹ, ಗುರು ದೆಸೆ ಇದ್ದರೆ ಮಾತ್ರನೇ ಎಲ್ಲನೂ ನಮಗೆ ಭಾಗ್ಯ. ಆ ಭಾಗ್ಯ ಸಿಗಬೇಕು ಅಂತ ಅಂದರೆ ಗುರು ಅನುಗ್ರಹದಿಂದ ನಾವು ಪಾತ್ರರಾಗಲೇಬೇಕು, ಅವರ ಆಶೀರ್ವಾದಕ್ಕೂ ಪಾತ್ರರಾಗಬೇಕು. ಆದರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ರಾಘವೇಂದ್ರ ಸ್ವಾಮಿ ನಮ್ಗೆ ಒಲಿಬೇಕು ಅಂತ ಅಂದರೆ ಭಕ್ತಿಯಿಂದ, ನಿಷ್ಠೆಯಿಂದ ಪೂಜೆ ಮಾಡಲೇಬೇಕು. ಎಸ್ ಅಮ್ಮ. ಇನ್ನೊಬ್ಬರು ದಿವ್ಯಾ ಅಂತ ಇದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ದಿವ್ಯಾ ಅಂತ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ದಿವ್ಯಾ ಅವರೇ. ನಮಸ್ಕಾರ ಮೇಡಮ್. ಮಾತಾಡಿ, ಗುರು ಮಾತಾಡಿದ್ದಾರೆ, ಮಾತಾಡಿ ಅಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ, ಹೇಳಿಮ್ಮ. ಗುರುಗಳೇ, ನಂದು ಕೆಲಸ ಫೆಬ್ರವರಿನಲ್ಲಿ ಹೋಗಿತ್ತು. ನನಗೆ ಇಲ್ಲಿವರೆಗೂ ಪ್ರಯತ್ನ ಮಾಡ್ತಾ ಇದ್ದೀನಿ, ಕೆಲಸದ ಅನುಗ್ರಹ ಆಗಲಿಲ್ಲ. ಯಾವಾಗ ಆಗ್ಬೋದು ಅಂತ ಕೇಳಬೇಕಾಗಿತ್ತು. ಯಾವ ಪ್ರೈವೇಟಲ್ಲಿ ಇದ್ರಾ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರಾ ಅಮ್ಮ? ಪ್ರೈವೇಟಲ್ಲಿ. ಅದೇ ಕೆಲಸಕ್ಕೆ ಹೋಗ್ಬೇಕಾ ನೀವು? ಅದೇ ಕಂಪ್ನಿಗೆ ಹೋಗ್ಬೇಕಾ? ಇಲ್ಲ, ಅದೇ ಕಂಪನಿಗಿಲ್ಲ. ಆದರೆ ಸರ್ವಿಸ್ ಒಳ್ಳೆ ಕಡೆ. ಒಳ್ಳೆ ಕಡೆ ಹುಡುಕ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ, ನಿಮ್ಮ ಧ್ವನಿಯಲ್ಲೇ ನಿಮಗೆ ಶಕ್ತಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಅದೇ ರೀತಿ ತುಂಬ ನೊಂದೋಗ್ಬಿಟ್ಟಿದ್ದೀರಾ ಅಮ್ಮ.
ತುಂಬ ನೊಂದೋಗ್ಬಿಟ್ಟಿದ್ದೀರಾ. ನಿಮಗೆ ಒಂದು ಸರಿ ನೀವು ಯೋಚನೆ ಮಾಡಿದ್ದನ್ನು ಮತ್ತೊಂದು ಸರಿ ಯೋಚನೆ ಮಾಡ್ತಾ ಇಲ್ಲ, ಆಶ್ಲೇಷನ್ ಆಗಿದ್ದೀರಾ ಮೈಂಡಲ್ಲಿ. ಆ ಥರ ಯಾವ ಚಿಂತೆನೂ ಬೇಡ, ಖಂಡಿತ ಕೆಲಸ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಫೋಟೋನ ವಾಟ್ಸಪ್ಪಲ್ಲಿ, ನನ್ನ ವಾಟ್ಸಪ್ ನಂಬರ್ ಇದೆ ತಗೊಳ್ಳಿ, ಆ ನಂಬರಲ್ಲಿ ನೀವು ನಿಮ್ಮ ಫೋಟೋನ ಹಾಕಿ, ಇವತ್ತು ತೆಗೆದಿದ್ದಂಥ ಫೋಟೋ ಇರಬೇಕು, ಆ ಫೋಟೋನ ಕಳಿಸ್ಕೊಡಿ. ನೋಡಿಬಿಟ್ಟು ಏನಾಗಿದೆ ಅಂತ ಕರೆಕ್ಟಾಗಿ ವಿವರವಾಗಿ ನಿಮಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ, ಅದನ್ನು ನೀವು ಕೇಳ್ಕೊಬೋದು. ಅದೇ ರೀತಿ ನೀವು ಮಾಡೋ ಅಂಥದ್ದು ದುರ್ಗಾದೇವಿಗೆ 3 ಮಂಗಳವಾರ ಬಿಡದೆ ರಾವ್ಗಾಲದಲ್ಲಿ 3 to 4:30ಗೆ ರಾವ್ಗಾಲ ಇರುತ್ತೆ. 3 ನಿಂಬೆಹಣ್ಣಲ್ಲಿ ವಾರಕ್ಕೊಮ್ಮೆ 3 ನಿಂಬೆಹಣ್ಣಲ್ಲಿ ದೀಪ ಹಚ್ತಾ ಬನ್ನಿಮ್ಮ. 4ನೇ ವಾರದಲ್ಲಿ ನಿಮ್ಮ ಮನೆ ದೇವ್ರ ಹೆಸರಲ್ಲಿ ಗಣೇಶನಿಗೆ ಪೂಜೆ ಕೊಡಿ. ಖಂಡಿತ ಒಳ್ಳೆ ಜಾಬ್ ಸಿಗುತ್ತೆ. ಚಿಂತೆ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಿ. ನಿಮ್ಮ ಮನಸ್ಸಲ್ಲಿರೋ ನೋವುಗಳೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಆಲಿಸ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾರೆ. ಗುರುರಾಯರ ಅನುಗ್ರಹ ನಿಮಗಿರಲಿ. ಮನೆ ದೇವರ ಹೆಸರಿನಲ್ಲಿ ಗಣಪತಿಗೆ ಲಿಂಬೆಹಣ್ಣಿನ ದೀಪ ಹಚ್ಚಬೇಕಾ? ಕೊಡ್ಬೋದು, ನಿಮ್ಮ ಮನೆಗೆ ಯಾವ ಕಡೆಗಿದ್ರೂ ಸರಿ, ಖಂಡಿತ ಕೊಡ್ಬೋದು. ಏನು ಹೇಳಿದ್ರ ಗಣಪತಿನ? ನಮಸ್ಕಾರ. ಧನ್ಯವಾದಗಳು ದಿವ್ಯಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಗುರುಮಾತಾ ಅವರನ್ನು ನೇರವಾಗಿ ಸಂಪರ್ಕಿಸಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಗುರುಮಾತಾ ಅವರನ್ನು ನೇರವಾಗಿ ಭೇಟಿ ಮಾಡ್ಬೋದು ನೀವು.